ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರಸ್. ಇವತ್ತು ನನ್ನ ಟೆರಸ್ ಗಾರ್ಡನಲ್ಲಿರೋ ಹಣ್ಣು ಗಿಡಗಳು ಹೂ ಬಿಟ್ಟಿದೆ. ಅವೆಲ್ಲ ಹಣ್ಣು ಬಿಡಲಿಕ್ಕೆ ರೆಡಿ ಆಗ್ತದೆ. ಯಾವ್ಯಾವ ಗಿಡದಲ್ಲಿ ಹೂ ಎಷ್ಟೆಷ್ಟು ಬಿಟ್ಟಿದೆ ಅಂತ ತೋರಿಸ್ಲಿಕ್ಕೆ ಈ ವಿಡಿಯೋಸ್ ನೋಡ್ತಾ ಇದ್ದೀನಿ. ಫಸ್ಟ್ ಒಂದು ದಾಳಿಂಬೆ ಗಿಡದಲ್ಲಿ ನೋಡಿ, ಒಂದು ತುಂಬ ಮೊಗ್ಗು ಮತ್ತು ತುಂಬ ಹೂಗಳು ಹರಳಿದೆ. ಗೊತ್ತಿಲ್ಲ ಇದರಲ್ಲಿ ಎಷ್ಟು ಕಾಯಿ ಕಚ್ಚುತ್ತೆ, ಎಷ್ಟು ಉದುರೋಗುತ್ತೆ ಅಂತ. ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಿಟ್ಟಿದ್ದು ಹೂವೆಲ್ಲ ಉದುರೋಯ್ತು. ಸೆಕೆಂಡ್ ಟೈಮ್ ನೋಡಿ ಈಗ ಈ ಥರ ಹೂ ಬಿಟ್ಟಿದೆ. ನೋಡೋಣ ಇದರಲ್ಲಿ ಎಷ್ಟು ಕಾಯಿ ಕಚ್ಚುತ್ತೆ ಅಂತ. ನೆಕ್ಸ್ಟು ದಾಳಿಂಬೆ ಗಿಡ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಬೇಕು ಅಂತಿರೋದೇ ಸಿಪ್ಪೆಕಾಯಿ ಗಿಡ. ಇದು ಹೈಬ್ರಿಡ್ ತೈವಾನ್ ಗೋವಾ ಮೀನ್ಸ್ ದಪ್ಪಕ್ಕೆ ಹಣ್ಣುಗಳು ಬಿಡುತ್ತಂತೆ. ಇದು ಫಸ್ಟ್ ಟೈಮ್ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಅರಳಿಲ್ಲ, ಈಗ ಮೊಗ್ಗು ಬಾಯಿ ಬಿಡ್ತಾ ಇದೆ. ನೋಡಿ, ಇದು ಹೆಚ್ಚು ಕಮ್ಮಿ ಒಂದು 3 to 4 ಫೀಟ್ ಹೈಟ್ ಇದೆ. ಇವಾಗ ಗಿಡ ತುಂಬ ಕಾಯಿಗಳಾಗಿದೆ. ಇವೆರಡು ಮಾತ್ರ ಮೊಗ್ಗು ಇವಾಗ ಅರಳಕ್ಕೆ ರೆಡಿ ಆಗಿದೆ. ಮಿಕ್ಕಿದೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಹೀಚು. ನೋಡೋಣ ಇದರಲ್ಲಿ ಎಷ್ಟು ಕಾಯಿ ಕಚ್ಚುತ್ತೆ ಅಂತ. ಇದನ್ನು ಅಷ್ಟೇ ಫರ್ದರ್ ಕಾಯಿ ಕಚ್ಚಿದ ಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ತೋರಿಸ್ತಾ ಇರೋದು ನಿಮಗೆ ನನ್ನ ಒನ್ ಆ್ಯಂಡ್ ಓನ್ಲಿ ಫೇವ್ರೇಟ್ ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್. ನೋಡೋಣ ಬನ್ನಿ. ನೋಡಿ, ಇದು ನನ್ನ ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟು. ಇದರಲ್ಲಿ ಸಿಕ್ಕಾಬಿಟ್ಟೆ ಮೊಗ್ಗೇನೋ ಆಗಿತ್ತು, ಬಟ್ ಏನೋ ಹೇಳ್ತಾರಲ್ಲ, ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆಗುತ್ತೆ ಅನ್ನೋ ಥರ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಇದೊಂದು 2 ಕೊನೆಗೆ ಉಳ್ಕೊಂತು. ನೆಕ್ಸ್ಟ್ ಟೈಮಿಂದ ನಾನು ಏನೂ ಮುಟ್ಟೋಕ್ಕೋಗಲ್ಲ. ಅದು ಎಷ್ಟು ಬರುತ್ತೆ ಎಷ್ಟು ತರೋದೆಲ್ಲ ಅದಕ್ಕೆ ಬಿಟ್ಟಿದ್ದು. ನಾನೇನೋ ಉಳ್ಸೋಣ ಅಂತ ಹೋಗಿ ಒಂದೊಂದು ಕೀಳೋಕ್ಕೋಗಿ ಎಲ್ಲ ಹಾಳು ಮಾಡಿಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.